ನಮಸ್ಕಾರ. ಜ್ಯೋತಿಷ್ಯ ಆಸಕ್ತರಿಗೆ ಒಂದು ಸುವರ್ಣಾವಕಾಶ. ಬ್ರಹ್ಮವೇದ್ ಗುರುಕುಲ ವತಿಯಿಂದ ಕಾಲಾಂಶ ಪದ್ಧತಿ ಆಧಾರಿತ ಜ್ಯೋತಿಷ್ಯದ ವಿಶೇಷ 2 ದಿನಗಳ ಆಫ್ಲೈನ್ ತರಗತಿಗಳು ಇದೇ ಫೆಬ್ರವರಿ 21 ಮತ್ತು 22 ರಂದು ಬೆಂಗಳೂರಿನಲ್ಲಿ ನಡೆಯಲಿವೆ. ಇದು ನಮ್ಮ 3ನೇ ಬ್ಯಾಚ್ ಆಗಿದ್ದು, ಜ್ಯೋತಿಷ್ಯವನ್ನು ವೈಜ್ಞಾನಿಕವಾಗಿ ಕಲಿಯಲು ಬಯಸುವವರಿಗೆ ಇದು ಅತ್ಯುತ್ತಮ ವೇದಿಕೆ. ಈ ತರಗತಿಯಲ್ಲಿ ನೀವು ಕೆ.ಪಿ. ಜ್ಯೋತಿಷ್ಯದ ಭಾವ ಮತ್ತು ಸಿದ್ಧಾಂತಗಳ ಅರ್ಥೈಸುವಿಕೆ, 12 ಭಾವಕಾರಕತ್ವಗಳು ಮತ್ತು ಪ್ರಶ್ನಶಾಸ್ತ್ರದಂತಹ ಹಲವಾರು ಪ್ರಮುಖ ವಿಷಯಗಳನ್ನು ಪ್ರಾಯೋಗಿಕವಾಗಿ ಕಲಿಯಬಹುದು. ಜೊತೆಗೆ ಫಲ ನೋಡುವ 33 ರಹಸ್ಯ ಸೂತ್ರಗಳ ಬಗ್ಗೆಯೂ ಆಳವಾದ ಮಾಹಿತಿ ನೀಡಲಾಗುವುದು. ತರಗತಿಯ ವಿಶೇಷತೆಗಳು: ಸಮಯ ಬೆಳಗ್ಗೆ 10 ರಿಂದ ಸಂಜೆ 4:30 ಮಧ್ಯಾಹ್ನದ ಊಟ, ಅಧ್ಯಯನ ಸಾಮಗ್ರಿ ಮತ್ತು ಪ್ರಮಾಣಪತ್ರವನ್ನು ನೀಡಲಾಗುವುದು. ಕೇವಲ 2,499 ರೂಪಾಯಿಗಳ ಗುರುದಕ್ಷಿಣೆಯೊಂದಿಗೆ 3 ತಿಂಗಳ ಮೊಬೈಲ್ ಆ್ಯಪ್ ಸೌಲಭ್ಯವೂ ದೊರೆಯಲಿದೆ. ಈಗಲೇ ನೋಂದಾಯಿಸಿಕೊಳ್ಳಿ. ಕೇವಲ 15 ಜನರಿಗೆ ಮಾತ್ರನೇ ಅವಕಾಶವಿದೆ ಮತ್ತು ನಿಮ್ಮ ಸ್ವಂತ ಜಾತಕವನ್ನು ಹಾಕಿ ಪಾಠವನ್ನು ಮಾಡಲಾಗುವುದು. ಸ್ಥಳ: 734 6ನೇ ಕ್ರಾಸ್, ಬನಶಂಕರಿ, 3ನೇ ಹಂತ, ಬೆಂಗಳೂರು. ಹೆಚ್ಚಿನ ವಿವರಗಳಿಗಾಗಿ ಮತ್ತು ನೋಂದಾಯಿಸಿಕೊಳ್ಳಲು ಈಗಲೇ ಕರೆ ಮಾಡಿ. ಧನ್ಯವಾದಗಳು. ನಿಮ್ಮ ಪ್ರದೀಪ್ ಎ, ಸ್ಥಾಪಕರು, ಬ್ರಹ್ಮವೇದ್ ಗುರುಕುಲ. ಈಗ ಮದುವೆ ಅಂದ ತಕ್ಷಣ ನಾವು 7ನೇ ಭಾವವನ್ನು ತಗೊಳ್ತೀವಿ. 7ನೇ ಭಾವದಲ್ಲಿ ಈ ಭಾವಗಳು 12 ಭಾವಗಳಲ್ಲಿ ಯಾವ ಭಾವ ಒಳ್ಳೆಯದು, ಯಾವ ಭಾವ ಕೆಟ್ಟದು ಅನ್ನೋದನ್ನು ತಿಳ್ಕೋಬೇಕು. ಸೊ ಇದು ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಇದು ಒಳ್ಳೆ ಫಲ ಅಂದ್ರೆ ಇವರಿಗೆ ಫೇವರಬಲ್ ಆಗಿರುತ್ತಾ, ಅನ್ಫೇವರಬಲ್ ಆಗಿರುತ್ತಾ, ಇದು ಮದುವೆ ಆಗುತ್ತಾ ಆಗಲ್ವಾ, ಇದೆಲ್ಲವನ್ನ ನಾವು ನೋಡ್ಬೇಕು. ಈಗ 7ನೇ ಭಾವ ಜಾತಕದಲ್ಲಿ ಏನ್ ಹೇಳುತ್ತೆ ಅಂದ್ರೆ ಇವನು ಮದುವೆ ಜೀವನದ ಬಗ್ಗೆ ಹೇಳುತ್ತೆ. ಮದುವೆ ಜೀವನ ಯಾವ ರೀತಿ ಇರುತ್ತೆ ಅವನಿಗೆ ಅನ್ನೋದನ್ನು ತಿಳಿಸ್ಕೊಡುತ್ತೆ. ದಶಾಭುಕ್ತಿ ಏನ್ ತಿಳಿಸ್ಕೊಡುತ್ತೆ, ಇವನಿಗೆ ಮದುವೆ ಯಾವಾಗ ಆಗತ್ತೆ ಅನ್ನೋದನ್ನು ತಿಳಿಸ್ಕೊಡುತ್ತೆ. 7ನೇ ಭಾವ ಯಾವಾಗ ಆಗತ್ತೆ ಅಂತ ತಿಳಿಸೋದಿಲ್ಲ. 7ನೇ ಭಾವ ಇವನ ಮದುವೆ ಜೀವನ ಹೆಂಗಿರುತ್ತೆ, ಇವನ ಮದುವೆ ಜೀವನ ಖುಷಿ, ಸಂತೋಷ, ಪ್ರೀತಿ, ಪ್ರೇಮದಿಂದ, ಆಸಕ್ತಿಯಿಂದ ಈ ರೀತಿ ಇರುತ್ತಾ ಅಂತ ಕೇಳಿದ್ರೆ ಅದನ್ನ 7ನೇ ಭಾವ ಮತ್ತು ಶುಕ್ರ ಗ್ರಹನ ಅಂತ ತಿಳ್ಕೊಳ್ತೀವಿ. ಹುಡುಗ ಆದ್ರೆ, ಹುಡುಗಿ ಆದ್ರೆ 7ನೇ ಭಾವ ಮತ್ತು ಕುಜನಿಂದ ನಾವು ಅದನ್ನ ತಿಳ್ಕೊಳ್ತೀವಿ. ಆ ಪ್ರಶ್ನೆ ಯಾವಾಗ ನನಗೆ ಮದುವೆ ಆಗತ್ತೆ ಅನ್ನೋ ಪ್ರಶ್ನೆ ಕೇಳಿದ್ರೆ ದಶಾಭುಕ್ತಿ ರಿಸಲ್ಟ್ ತೋರಿಸುತ್ತೆ. ಯಾವಾಗ ದಶಾಭುಕ್ತಿಯಲ್ಲಿ 7ನೇ ಭಾವಕ್ಕೆ ಸಾಧಕವಾಗಿರುವಂತ ಭಾವಗಳು ಬರುತ್ತೋ ಆವಾಗ ಅವನಿಗೆ ಮದುವೆ ಆಗತ್ತೆ ಅಂತ ಅರ್ಥ. ಈ ಸಾಧಕ ಬಾಧಕ ಎಲ್ಲ ಏನಿದೆಯಲ್ಲ, ಈ ಸಾಧಕ ಬಾಧಕವನ್ನೇ ನಾವಿವಾಗ ಈ ರೂಲ್ಸ್ಗಳಲ್ಲಿ ತಿಳ್ಕೊಂತ. ಈಗ ನಾವು ಮೊನ್ನೆ ಏನ್ ಮಾಡಿದ್ವಿ, 7ನೇ ಭಾವದಿಂದ ಬರುವಂತ 8 ಮತ್ತು 12 ಅಂದ್ರೆ ಯಾವುದೇ ಭಾವದಿಂದ ಬರುವಂತ 8, 12 ಆ ಭಾವದ ಕಾರಕಗಳನ್ನ ಕೆಡಿಸುತ್ತೆ ಅಂತ ಓದು. ಅದೇ ರೀತಿ ಲಗ್ನದಿಂದ ಬರುವಂತ 8, 12 ಆ ಭಾವದ ಕಾರಕಗಳನ್ನ ಕೆಡಿಸಿ ಆ ಭಾವದ ಕಾರಕಗಳನ್ನ ಆ ಜಾತಕರಿಗೆ ಅನುಭವಿಸುವ ಯೋಗವನ್ನ ಕೊಡೋದಿಲ್ಲ ಅನ್ನೋದನ್ನ ಓದಿದ್ವಿ. ಸೊ 7ನೇ ಭಾವದಿಂದ ಬರುವಂತ 2 ಮತ್ತು 6 8 ಮತ್ತು 12 ಆಗಿ ಬರುತ್ತೆ. ಕರೆಕ್ಟ್ ಅಲ್ವಾ? ಹಾ. ಸೊ ಈಗ 7ನೇ ಭಾವವನ್ನು ನಾವು ಇನ್ನೂ ಏನ್ ಮಾಡ್ತೀವಿ, ನೆಕ್ಸ್ಟ್ ಇನ್ನರ್ ಔಟರ್ ಅನ್ನೋದನ್ನ ಡಿವೈಡ್ ಮಾಡ್ತೀವಿ. ಇದನ್ನ ಔಟರ್ ಅಂತ ಡಿವೈಡ್ ಮಾಡ್ತೀವಿ. ಈಗ ಇಲ್ಲಿ ಔಟರ್ ಭಾವಗಳು ಕನೆಕ್ಟಿವಿಟಿ ಆಗಿರೋದ್ರಿಂದ ಏನ್ಮಾಗುತ್ತೆ, ಔಟರ್ ಕಾರಕಗಳನ್ನ ಹೆಚ್ಚು ಮಾಡಿ ಇನ್ನರ್ ಕಾರಕಗಳನ್ನ ಡೌನ್ ಮಾಡುತ್ತೆ. ಸೊ ಮದುವೆಗಿದು ಅಷ್ಟು ಒಳ್ಳೆ ಭಾವಗಳು ಅಲ್ಲ. ಆದ್ರೆ 7ನೇ ಭಾವದಲ್ಲಿರುವಂತ ವ್ಯವಹಾರ, ವ್ಯಾಪಾರಗಳಿಗೆ ಸಂಬಂಧಪಟ್ಟಂತ ವಿಚಾರಗಳಿಗೆ ಅದು ಸಾಧಕ ಅನ್ನೋದನ್ನು ತಿಳ್ಕೊಂಡು. ಅದೇ ರೀತಿ ಲಗ್ನದಿಂದ ಬರುವಂತ 8, 12 ಎರಡೂ ವಿಚಾರಕಗಳನ್ನ ಕೆಡಿಸುತ್ತೆ. ಅಂದ್ರೆ ಇನ್ನರ್ನು ಕೆಡಿಸುತ್ತೆ, ಔಟರ್ನು ಕೆಡಿಸುತ್ತೆ ಅನ್ನೋದನ್ನು ತಿಳ್ಕೊಂಡು. ಅದು ಎರಡೂ ಕಾರಕಗಳನ್ನ ಕೆಡಿಸುತ್ತೆ. ಈ 8 ಮತ್ತು 12 ಪ್ಲಸ್ 8, 12 ರೈಟ್. ಸೊ ಇದು ಕೆಡಿಸುತ್ತೆ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಏನು ಅಂತಂದ್ರೆ, ಈ 8 ಮತ್ತು 12 ಕೂಡ 2 ರೀತಿಯಾಗಿರುವಂತ ಆಕ್ಟಿಂಗ್ಸ್ ಮಾಡ್ತಾ ಇರ್ತದೆ. ತನ್ನ ಫ್ಯಾಮಿಲಿ ಮೆಂಬರ್ಗೆ ಒಂದು ರೀತಿ ಆಕ್ಟ್ ಮಾಡುತ್ತೆ, ತನ್ನ ವಿರೋಧವಾಗಿರುವಂತ ಭಾವಗಳಂದ್ರೆ ಬೇರೆ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ರೀತಿ ಆಡುತ್ತೆ ಅಥವಾ ಒಂದು ರೀತಿ ಫಲ ಕೊಡುತ್ತೆ ಅನ್ನೋದನ್ನ ಇರುತ್ತೆ.
ಈ ಎರಡು ರೀತಿ ಫ್ಯಾಮಿಲಿ ಅಂತ ಏನು ಹೇಳಿದೀವಿ ಅಂದ್ರೆ ಇನ್ನರು ಮತ್ತು ಔಟರು. ಈ ಎರಡು ಫ್ಯಾಮಿಲಿ ಇದೆ. 1, 3, 5, 7, 9 ಮತ್ತು 11. 2, 4, 6, 8, 10 ಮತ್ತು 12. ಇದೊಂದು ಫ್ಯಾಮಿಲಿ, ಇದೊಂದು ಫ್ಯಾಮಿಲಿ. ಆದರೆ ಲಗ್ನದಿಂದ ಬರುವಂತ ಈ 8 ಮತ್ತು 12 ಏನ್ ಮಾಡುತ್ತೆ ಅಂತಂದ್ರೆ ಎರಡು ರೀತಿಯಾಗಿರುವಂತ ಗೇಮ್ ಅನ್ನ ಪ್ಲೇ ಮಾಡುತ್ತೆ. ಸಿ, ಈ 8, 12 ಏನ್ ಮಾಡುತ್ತೆ, ಇನ್ನರ್ನ ಬೆಳೆಸುತ್ತೆ, ಔಟರ್ನ ಕೆಡಿಸುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ವಿ. ಕರೆಕ್ಟ್ ತಾನೆ? ಏನಂತ ಅರ್ಥ ಮಾಡ್ಕೊಂಡ್ವಿ? ಯಾವುದೇ ಭಾವದಿಂದ ಬರುವಂತ 8 ಮತ್ತು 12 ಅಥವಾ ಪ್ರಶ್ನೆ ಕೇಳೋ ಭಾವದಿಂದ ಬರುವಂತ 8, 12 ಆ ಭಾವದ ಕಾರಕಗಳನ್ನ ಕೆಡಿಸುತ್ತೆ. ಆದರೆ ಅದು ಇನ್ನರ ಔಟರ ಅಂತ ನೋಡಿ ಇನ್ನರ್ ಭಾವಗಳಿಗೆ ಔಟರ್ ಭಾವಗಳು ಕನೆಕ್ಟಿವಿಟಿ ಆದಾಗ ಔಟರ್ ಕಾರಕಗಳನ್ನ ಹೆಚ್ಚು ಮಾಡಿ ಇನ್ನರ್ ಕಾರಕಗಳನ್ನ ಕಡಿಮೆ ಮಾಡುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ಆದರೆ ಈ 8, 12 ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದ್ರೆ 8 ಡೇಂಜರ್, 12 ಡೇಂಜರ್ ಅಂದ್ರೆ 8 ಡೇಂಜರ್. ಬಟ್ ಈ ಎರಡು ಸೇರಿದ್ರೆ ಡೇಂಜರ್, ಎರಡು ಸೇರಿದ್ರೆ ಡೇಂಜರ್ ಆಕ್ಚುಲಿ. ಬಟ್ ಆದ್ರೆ ಇನ್ನರ್ ಲೈಫ್ ಅನ್ನೋ ಒಂದು ವಿಚಾರವನ್ನ ತಗೊಂಡ್ರೆ ಇನ್ನರ್ ಲೈಫ್ ಅಲ್ಲಿ ಇರುವಂತ ಎರಡು ವಿಚಾರಗಳು ಅಂದ್ರೆ ಇನ್ನರ್ ನಂಬರ್ಗೆ ಕನೆಕ್ಟ್ ಆಗಿರುವಂತ ಈ 1, 3, 5, 7, 9 ಮತ್ತು 11ಕ್ಕೆ ಪೂರ್ಣವಾಗಿ ಎಷ್ಟು? ಪೂರ್ಣವಾಗಿ 100% ಅಷ್ಟು ಬ್ಯಾಡ್ ರಿಸಲ್ಟ್ ಅನ್ನ ಕೊಡುತ್ತೆ. ಇದು ಒಳ್ಳೇದಲ್ಲ ಈ 8, 12. ಆದ್ರೆ ಔಟರ್ ಲೈಫ್ಗಳಿಗೆ ಇದು ಯಾವ ರೀತಿ ಫಲವನ್ನ ಕೊಡುತ್ತೆ ಅಂತಂದ್ರೆ ಈ ಭಾವಗಳಿಗೆ ತನ್ನ ಕುಟುಂಬದ ಸದಸ್ಯರಿಗೆ ಯಾವ ರೀತಿಯಾಗಿರುವಂತ ಫಲವನ್ನ ಕೊಡುತ್ತೆ ಅಂತಂದ್ರೆ ಆ ಭಾವದಲ್ಲಿರುವಂತ ಕಾರಕಗಳನ್ನ ಅವ್ರಿಗೆ ದಕ್ಕಿಸುತ್ತೆ, ಅಂದ್ರೆ ಸಿಗುತ್ತೆ, ಸಿಗೋಂಗ ಮಾಡುತ್ತೆ. ಇಲ್ಲೇನ್ ಮಾಡುತ್ತೆ? ಇನ್ನರ್ ಲೈಫ್ ಭಾವಗಳಿಗೆ ಸಿಗದೆ ಇರೋಂಗೆ ಮಾಡುತ್ತೆ, ಅನುಭವಿಸೋದಕ್ಕೆ ಆಗದೆ ಇರೋ ರೀತಿ ಮಾಡುತ್ತೆ. ಬಟ್ ಆದ್ರೆ ಈ ಔಟರ್ ಲೈಫಲ್ಲಿ ಕನೆಕ್ಟ್ ಆಗಿರುವಂತ 2, 4, 6, 8, 10, 12 ಭಾವಗಳಿಗೆ ಸಿಗುತ್ತೆ, ಆದ್ರೆ ಅನುಭವಿಸೋದಕ್ಕಾಗಲ್ಲ. ಅಲ್ಲೇನಾಗತ್ತೆ? ಸಿಗೋದು ಇಲ್ಲ, ಅನುಭವಿಸೋದಕ್ಕೂ ಆಗೋದಿಲ್ಲ ಅನ್ನೋದನ್ನ ಹೇಳ್ತಾ ಇದೆ. ಇಲ್ಲಿ ಏನ್ ಹೇಳ್ತಾ ಇದೆ? ಸಿಗುತ್ತೆ, ಆದ್ರೆ ಅನುಭವಿಸೋದಕ್ಕಾಗಲ್ಲ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ 2ನೇ ಭಾವಕ್ಕೆ 8 ಮತ್ತು 12 ಕನೆಕ್ಟಿವಿಟಿ ಆದ್ರೆ ಸಂಪಾದನೆ ಇರುತ್ತೆ, ಅನುಭವಿಸೋದಕ್ಕಾಗಲ್ಲ. ಸಂಪಾದನೆ ಇರುತ್ತೆ, ಅನುಭವಿಸೋದಕ್ಕಾಗೋದಿಲ್ಲ. ಯಾಕೆ ಹೇಳಿ? ಯಾಕಂದ್ರೆ 7ನೇ ಇನ್ನರ್ ಲೈಫ್ ಭಾವಕ್ಕೆ 8ನೇ ಭಾವ 7ನೇ ಭಾವವಾಗಿ ಬರುತ್ತೆ, 2ನೇ ಭಾವಕ್ಕೆ 12ನೇ ಭಾವ 11ನೇ ಭಾವವಾಗಿ ಬರುತ್ತೆ. ಸೊ ಅದರಿಂದ ಹಣ ಬರುತ್ತೆ, ಆದ್ರೆ ಅದು ಅನುಭವಿಸೋದಕ್ಕಾಗಲ್ಲ. ಯಾಕೆ ಅನುಭವಿಸೋದಕ್ಕಾಗಲ್ಲ ಅಂದ್ರೆ ಲಗ್ನಕ್ಕೆ ಇದು ಕೆಟ್ಟದು. ಕರೆಕ್ಟಾ? 8, 12 ಲಗ್ನ ಕೆಟ್ಟುತ್ತಾನೆ. ಲಗ್ನ ಭಾವಕ್ಕೆ ಈ 8, 12 ಕೆಟ್ಟುತ್ತಾನೆ. ಎಸ್ ಸರ್. ಹಾ, ಅನುಭವಿಸೋದಕ್ಕಾಗಲ್ಲ. ಅದೇ ರೀತಿನೇ ನೋಡಿ 4ನೇ ಭಾವಕ್ಕೆ 8 ಮತ್ತು 12 ಕನೆಕ್ಟಿವಿಟಿ ಆದಾಗ ಆಸ್ತಿ ಅನ್ನೋ ಒಂದು ವಿಚಾರವನ್ನು ತಗೊಳ್ಳೋಣ. ಎಜುಕೇಶನ್ ಅನ್ನೋ ವಿಚಾರ ಬಿಡಿ, ಎಲ್ಲ ಹೋಯ್ತು. ಅಂದ್ರೆ ಇನ್ನರ್ ಲೈಫ್ ಅಲ್ಲಿ ಇರುವಂತಹ ವಿಚಾರಕಗಳನ್ನ ಪೂರ್ತಿಯಾಗಿ ಬ್ರೇಕ್ ಮಾಡ್ಬಿಡುತ್ತೆ. ಈಗ ಉದಾಹರಣೆಗೆ 2ನೇ ಭಾವದಲ್ಲಿ ಇರುವಂತ ಇನ್ನರ್ ಕಾರಕಗಳು, ಅದನ್ನ ಹೆಂಗ್ ಅರ್ಥ ಮಾಡ್ಕೋಬೇಕು ನೀವು ಅಂತಂದ್ರೆ ಮಾತು ಚೆನ್ನಾಗಿ ಆಡ್ತಾ ಇರ್ತಾರ, ಚೆನ್ನಾಗಿ ಬರುತ್ತಾ ಮಾತು ಅಂದ್ರೆ ಬರಲ್ಲ. ಸೊ ಇನ್ನರ್ ಲೈಫ್ ಪೂರ್ಣವಾಗಿ ಹೋಯ್ತು, ಬ್ಯಾಡ್ ಅದು. ಆದ್ರೆ 2ನೇ ಭಾವದಲ್ಲಿರುವಂತ ಔಟರ್ ಕಾರಕಗಳು ಹಣ ಸಿಗುತ್ತೆ, ಹಣ ಬರುತ್ತೆ, ಆದ್ರೆ ಅನುಭವಿಸೋದಕ್ಕಾಗಲ್ಲ. ಅದೇ ರೀತಿ 4ನೇ ಭಾವದಲ್ಲಿರುವಂತಹ ಇನ್ನರ್ ಕಾರಕಗಳನ್ನಂತಂದ್ರೆ ವಿದ್ಯೆ, ಎಜುಕೇಶನ್ಗೆ ಸಂಬಂಧಪಟ್ಟಿರುವಂತಹ ವಿಚಾರ, ತಾಯಿ ಪ್ರೀತಿಗೆ ಸಂಬಂಧಪಟ್ಟಿರುವಂತಹ ವಿಚಾರಕಗಳಿಗೆ ಸಿಗಲ್ಲ, ಅದು ಪೂರ್ತಿಯಾಗಿ ಮೈನಸ್ ಆಗುತ್ತೆ. ಬಟ್ ಆದ್ರೆ ಆಸ್ತಿ, ಅಂತಸ್ತು, ಭೂಮಿಗೆ ಸಂಬಂಧಪಟ್ಟಿರುವಂತಹ ವಿಚಾರ ಹೆಂಗಾದ್ರೂ ಮಾಡಿ ಕಷ್ಟಪಟ್ಟು ಒಂದು ಮನೆ ಕಟ್ಬಿಡ್ಬೇಕು, ಮನೆ ತಗೋಬೇಕು ಅಂತ ಅನ್ಕೊಂತ ಇರ್ತಾರೆ. ಬಟ್ ಆದ್ರೆ ಆ ಮನೆನ ತಗೊಳ್ತಾನೆ, ಕೈಗೆ ಮೀರಿರುವಂತ ಸಾಲಗಳನ್ನ ಮಾಡಿ ಅವನು ಮನೆಯನ್ನು ತಗೊಳ್ತಾನೆ, ಆದ್ರೆ ಆ ಮನೆಯಲ್ಲಿ ಸಂತೋಷವಾಗಿ ನೆಮ್ಮದಿಯಾಗಿ ಅನುಭವಿಸೋದಕ್ಕಾಗಲ್ಲ. ಅದೇ 6ನೇ ಭಾವಕ್ಕೆ ಈ 8 ಮತ್ತು 12 ಉದ್ಯೋಗ ಇಲ್ಲದೆ ಇರುತ್ತಾ ಅಂತ ಕೇಳಿದ್ರೆ ಇಲ್ಲ, ಉದ್ಯೋಗ ಇರುತ್ತೆ.
ಆದ್ರೆ ಕೆಳಮಟ್ಟದಲ್ಲಿರುವಂತ ಉದ್ಯೋಗಗಳನ್ನ ಮಾಡ್ತಾ ಇರ್ತಾನೆ. ಆರೋಗ್ಯದಲ್ಲಿ ಏರುಪೇರು ಆಗತ್ತೆ, ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ, ದೀರ್ಘಕಾಲವಾಗಿರುವಂತ ಕಾಯಿಲೆಗಳು ಬರುತ್ತೆ, ತೊಂದರೆ ಕೊಡ್ತಾನೆ. ಶತ್ರುಗಳು. ಉದ್ಯೋಗಕ್ಕೆ ಅಂತ ತಗೊಂಡಾಗ ಕೆಳಮಟ್ಟದಲ್ಲಿರುವಂತ ಉದ್ಯೋಗಗಳು ತುಂಬಾನೇ ಕಷ್ಟ ಪಡಬೇಕು, ತುಂಬಾನೇ ನೋವು ಪಡಬೇಕು, ಅವಮಾನಗಳನ್ನ ಅನುಭವಿಸ್ಬೇಕು, ಅನುಭವಿಸಿ ಅವನಿಗೆ ಆ ಒಂದು ಉದ್ಯೋಗವನ್ನ ಉಳಿಸ್ಕೊಳ್ಬೇಕು. ಆ ರೀತಿ. ಇನ್ನು 8ನೇ ಭಾವಕ್ಕೆ 8-12 ಕನೆಕ್ಟಿವಿಟಿ ಇದೆ ಅಂತ ಇಟ್ಕೊಳ್ಳಿ. 8ನೇ ಭಾವಕ್ಕೆ 8 ಮತ್ತು 12 ಕನೆಕ್ಟಿವಿಟಿ ಇದೆ ಅಂತಂದ್ರೂ ಕೂಡ 8ನೇ ಭಾವದಲ್ಲಿರುವಂತಹ ಕಾರಕಗಳನ್ನ ಎನ್ಹಾನ್ಸ್ ಮಾಡುತ್ತೆ. ಅಂದ್ರೆ ಏನಾಗುತ್ತೆ, ಕಷ್ಟ, ನೋವು, ಹಿಂಸೆ, ಅವಮಾನ, ಆಕ್ಸಿಡೆಂಟ್ಸು, ಇಂಜುರೀಸು, ಏನಾದ್ರೂ ಒಂದು ಆಪರೇಷನ್ನು, ಎಲ್ಲಾದ್ರೂ ಒಂದು ಏನಂತೀವಿ, ಒಂದು ಚಾಕುವಿಂದನೋ ಅಥವಾ ಏನೋ ಒಂದು ವೆಪನ್ ಅಂತ ತಗೋಬಹುದು ನೀವು, ಆಯುಧಗಳಿಂದ ಏಟಾಗುವಂಥದ್ದು. ಸೊ ಈ ತರದ್ದು ಆಪರೇಷನ್ಸ್ಗಳಾಗುವಂಥದ್ದು, ಅಥವಾ ಗುಪ್ತಾಂಗಗಳಲ್ಲಿ ಸಮಸ್ಯೆಗಳು ಬರುವಂಥದ್ದು, ಯಾರ ಹತ್ರನೂ ಹೇಳ್ಕೊಳ್ದಿರುವಂಥ ಕಾಯಿಲೆಗಳು ಬರುವಂಥ ಸಾಧ್ಯತೆಗಳಿರ್ತದೆ. ಅದೇ 8 ಮತ್ತು 12 10ನೇ ಭಾವಕ್ಕೆ ಏನಾದರೂ ಕನೆಕ್ಟಿವಿಟಿ ಆಗೋಯ್ತು ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಅವನ ವ್ಯಾಪಾರದಲ್ಲಾಗಿರ್ಬೋದು, ಉದ್ಯೋಗ ಸ್ಥಾನಗಳಲ್ಲಾಗಿರ್ಬೋದು, ಒಂದು ದೊಡ್ಡ ಮಟ್ಟಕ್ಕೆ, ಉನ್ನತ ಸ್ಥಾನಕ್ಕೆ ಅವನು ಹೋಗೋದಕ್ಕೆ ಆಗೋದಿಲ್ಲ. ಫೇಮು, ನೆಗೆಟಿವ್ ಫೇಮ್ ಸಿಗ್ಬೋದಲ್ಲ ಗುರುಗಳೇ? ಎಸ್, ನೇಮು, ಫೇಮು ಇದೆಲ್ಲ ನೆಗೆಟಿವ್ ಆಗಿ ಬಂದ್ಬಿಡುತ್ತೆ ಅಂತ ಅರ್ಥ. ಜಾಬ್ ಕೂಡ ಯಾವ ತರ? ಎಸ್, ಸಮಸ್ಯೆಗಳು ಇರುತ್ತೆ ಸರ್. ಜಾಬ್ ಅಂದ್ರೆ 6ನೇ ಭಾವನೆ ಸರ್, ಸರ್ವಿಸು. ಓಕೆ ಓಕೆ. ಉದ್ಯೋಗದಲ್ಲಿ ಉನ್ನತ ಸ್ಥಾನ ಅನ್ನೋದು 10ನೇ ಭಾವ. ಅದಕ್ಕೆ 6-10 ನೋಡಿ ಯಾವಾಗ್ಲೂ ಅಂತ ಹೇಳೋದು ನಾವು. ಓಕೆ. ಅದೇ 12ನೇ ಭಾವಕ್ಕೂ ಕೂಡ 8 ಮತ್ತು 12 ಕನೆಕ್ಟಿವಿಟಿ ಆದರೂ ಕೂಡ ಬರುವಂತ ಹಣವನ್ನ ಇನ್ವೆಸ್ಟ್ಮೆಂಟ್ಸ್ ಮಾಡುವಂಥದ್ದು, ಅಥವಾ ಸಂಪಾದನೆ ಮಾಡುವಂತ ಹಣವನ್ನ ಆಕ್ಚುಲ್ ಆಗಿ ಹಾಸ್ಪಿಟಲ್ಗಳ ಮೇಲೆ ಖರ್ಚು ಮಾಡುವಂಥದ್ದು, ಅಥವಾ ಬೇರೆ ಯಾವ್ದ್ರ ಮೇಲಾದ್ರೂ ಇನ್ನೊಂದ್ರ ಮೇಲೆ ಹಾಕ್ತಾನೆ ಇರೋದು, ದುಡ್ಡು ಬರುವಂತ ದುಡ್ಡುಗಳನ್ನ ಖರ್ಚಲ್ಲಿ ಹೋಗ್ತಾ ಇರುತ್ತೆ ಅಂತ ಅರ್ಥ. ಕೈಯಲ್ಲಿ ಹಣವನ್ನ ಉಳಿಸೋದಕ್ಕೆ ಆಗೋದಿಲ್ಲ ಅಂತ ಅರ್ಥ. ಸೊ ಲಗ್ನದಲ್ಲಿ 8-12 ಬಂತು ಅಂದ್ರೆ ಆಯ್ತು, ನೀವ್ ಹೇಳ್ದಂಗೆ 50% ಹೋಯ್ತು ಅಂತ ಅರ್ಥ. ಹೋಯ್ತು 50% ಹೋಯ್ತು ಅಂತ ಅರ್ಥ. ವಿನ್ನರ್ ಇಲ್ವೇ ಇಲ್ಲ, ನೆಮ್ಮದಿನೇ ಹೊರಟೋಯ್ತು. ಇಲ್ಲ, ಇರಲ್ಲ. ಅರ್ಥ ಆಯ್ತಾ? ಐ ಹೋಪ್ 8 ಮತ್ತು 12 ಭಾವಗಳಿಗೆ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು ತಿಳ್ಕೊಂಡಿರ್ತೀರ. ಈಗ ಇದೇ 8 ಮತ್ತು 12 ಇನ್ನರ್ ಲೈಫ್ ಭಾವಗಳಿಗೆ ಯಾವ ರೀತಿ ಫಲವನ್ನು ಕೊಡುತ್ತೆ, ಅದರಲ್ಲಿ ಇರುವಂತ ಎಲ್ಲಾ ಕಾರಕಗಳನ್ನು ಕೆಡಿಸ್ಬಿಡುತ್ತೆ ಅಂತ ಅರ್ಥ. ನಾನು ಏನ್ ಮಾಡ್ತೀನಿ ಈಗ, 1ನೇ ಭಾವಕ್ಕೆ, ಲಗ್ನ ಭಾವಕ್ಕೆ 8 ಮತ್ತು 12 ಕನೆಕ್ಟಿವಿಟಿ ಆದ್ರೆ, ಲಗ್ನದಿಂದ ಬರುವಂತ 8-12 ನಾನು ಹೇಳ್ತಾ ಇರೋದು ಈಗ. ಈ 8-12 ಏನ್ ಮಾಡುತ್ತೆ, ವ್ಯಯ ಮಾಡುತ್ತೆ ಎಲ್ಲ ವಿಚಾರಗಳನ್ನ. ಅವನಿಗೆ ತಲೆಯಲ್ಲಿ ಸಮಸ್ಯೆ ಇರುತ್ತೆ, ಸ್ವಂತ ಬುದ್ಧಿ, ಸ್ವಂತ ಆಲೋಚನೆ ಇರೋದಿಲ್ಲ. ರೈಟ್? ಇನ್ನೊಬ್ರು ಹೇಳ್ತಾರಂಥದ್ದು, ಇನ್ನೊಬ್ರು ಹೇಳುವಂತ ವಿಚಾರಗಳಿಗೆ ತಲೆ ಕೊಡುವಂಥದ್ದು, ಅಥವಾ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗುವಂಥದ್ದು, ಇದೆಲ್ಲವನ್ನ ಅವನಿಗೆ ಕೊಡುತ್ತೆ. ಆಯುಷಲ್ಲಿ ತೊಂದರೆ ಇರುತ್ತೆ, ಆರೋಗ್ಯದಲ್ಲಿ ತೊಂದರೆ ಇರುತ್ತೆ, ಸಮಸ್ಯೆಗಳನ್ನು ಕೊಡುತ್ತೆ. ಇದೇ 3ನೇ ಭಾವಕ್ಕೆ 8 ಮತ್ತು 12 ಕನೆಕ್ಟಿವಿಟಿ ಆದ್ರೆ, ತನ್ನ ಬ್ರದರ್ ಸಿಸ್ಟರ್ ಅಂದ್ರೆ ಅಣ್ಣ ತಮ್ಮ ತಂಗಿ ಅಕ್ಕ ತಂಗಿ ರಿಲೇಟಿವ್ಸ್ಗಳ ಮಧ್ಯದಲ್ಲಿ ಸಮಸ್ಯೆಗಳಿರುತ್ತೆ, ತೊಂದರೆ ಇರುತ್ತೆ, ಡಾಕ್ಯುಮೆಂಟ್ಸ್ ರೀತಿಯಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ, ಕಮ್ಯುನಿಕೇಶನಲ್ ಪ್ರಾಬ್ಲಮ್ ಇರುತ್ತೆ. ರೈಟ್? ಡಾಕ್ಯುಮೆಂಟ್ಸ್ ರೀತಿಯಲ್ಲಿ ಪ್ರಾಬ್ಲಮ್ ಇರುತ್ತೆ. ಅರ್ಥ ಆಯ್ತಾ? 2 ವಿಚಾರಕಗಳು ಇನ್ನರ್ ಔಟರ್ 2 ಬ್ರೇಕ್ ಆಯ್ತು ಅಲ್ಲಿ. 5ನೇ ಭಾವಕ್ಕೆ 8 ಮತ್ತು 12 ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ತೊಂದರೆ ಇರುತ್ತೆ, ಕಲೆಗಳಿಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಸಮಸ್ಯೆ ಇರುತ್ತೆ. ಇನ್ನರ್ ಔಟರ್ 2 ಬ್ರೇಕು. ಯಾವ ಕೆಲ್ಸಕ್ಕೂ ಹೋಗಕ್ಕೆ ಇಷ್ಟ ಇರಲ್ಲ, ಸೋಂಬೇರಿತನ ಇರುತ್ತೆ ಸಿಕ್ಕಾಪಟ್ಟೆ. ಅಥವಾ ₹1 ಸಂಪಾದನೆ ಮಾಡ್ಬೇಕು ಅಂದ್ರೆ ಬುದ್ಧಿವಂತಿಕೆಯಿಂದ ಸಂಪಾದನೆ ಮಾಡಕ್ಕಾಗಲ್ಲ, ಇನ್ನೊಬ್ರು ಕೆಳಕ್ ಕೆಲಸ ಮಾಡುವಂಥದ್ದನ್ನ ತೋರಿಸುತ್ತೆ.
ಇನ್ನು 7ನೇ ಭಾವ 8 ಮತ್ತು 12, ಇನ್ನರ್ ಔಟರ್ ಎರಡು ಬ್ರೇಕು. ವ್ಯಾಪಾರಗಳನ್ನು ಕೂಡ ಆಗಲ್ಲ. ಹೆಂಡತಿ ಜೊತೆಗೆ ಒಳ್ಳೆ ಪ್ರೀತಿ, ಪ್ರೇಮ, ಸಂತೋಷ, ಖುಷಿಯಿಂದ ಇರೋಕ್ಕಾಗಲ್ಲ. ಇನ್ನು 9ನೇ ಭಾವಕ್ಕೆ 8 ಮತ್ತು 12 ಒಳ್ಳೇದಲ್ಲ. ತಂದೆಯಿಂದ ಸಿಗ್ಬೇಕಾಗಿರುವಂತ ಪ್ರೀತಿ, ಪ್ರೇಮ, ಖುಷಿ, ಸಂತೋಷ ಇದು ಯಾವುದು ಕೂಡ ದಕ್ಕೋದಿಲ್ಲ, ಸಿಕ್ಕೋದಿಲ್ಲ. ದೈವ ಅನುಗ್ರಹಕ್ಕೆ ಸಂಬಂಧಪಟ್ಟಿರುವಂತ ವಿಚಾರ ಇರೋದಿಲ್ಲ. ಉನ್ನತ ಸ್ಥಾನ ಅಂದ್ರೆ ಎಜುಕೇಶನ್ ಅಲ್ಲಿ ಒಂದು ನೆಕ್ಸ್ಟ್ ಲೆವೆಲ್ ಹೋಗಕ್ಕಾಗತ್ತಾ? ಡಿಗ್ರಿ ಕಂಪ್ಲೀಟ್ ಮಾಡ್ಕೊಳಕ್ಕಾಗತ್ತಾ? ಆಗಲ್ಲ. ಓದಿರೋದನ್ನೇ ಕೆಲಸ ಮಾಡೋದಕ್ಕಾಗತ್ತಾ? ಆಗಲ್ಲ. ಇನ್ನು 11ನೇ ಭಾವ 8 ಮತ್ತು 12 ಖುಷಿ, ಸಂತೋಷ, ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ ಅಂತ ಕರಿತೇವೆ. ಖುಷಿ, ಸಂತೋಷ, ನೆಮ್ಮದಿಯಾಗಿರುವಂತ ಜೀವನನ ಇರಕ್ಕಾಗಲ್ಲ. ಒಂದು ತೃಪ್ತಿನೇ ಇಲ್ದಿರುವಂತ ಜೀವನ, ಎಲ್ಲಾ ವಿಚಾರಗಳಲ್ಲೂ ಅಡಚಣೆಗಳನ್ನ ತೋರಿಸ್ತಾ ಇರುವಂತದ್ದು. ಅರ್ಥ ಆಯ್ತಾ? ಸೊ ಈಗ ಪ್ರಶ್ನೆ ಕೇಳೋ ಭಾವದಿಂದ ಬರುವಂತ 8, 12 ಹೆಂಗ್ ಕೆಲಸ ಮಾಡುತ್ತೆ ಅಂತ ಗೊತ್ತು, ಲಗ್ನದಿಂದ ಬರುವಂತ 8, 12 ಹೆಂಗ್ ಕೆಲಸ ಮಾಡುತ್ತೆ ಅಂತ ಗೊತ್ತು. ಕರೆಕ್ಟಾ? ಅರ್ಥ ಆಯ್ತಾ? ರೈಟ್. ತುಂಬ ಜನ ನನ್ನ ವೀಡಿಯೋಸ್ಗಳನ್ನು ನೋಡ್ತಾ ಇದ್ದೀರಾ, ಆದರೆ ತುಂಬ ಕಡಿಮೆ ಜನ ನನಗೆ ಕಮೆಂಟ್ಸ್ ಮುಖಾಂತರ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಹೇಳ್ತಾ ಇದ್ದೀರಾ. ಸೊ ದಯವಿಟ್ಟು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ಇನ್ನೊಬ್ಬರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮುಖಾಂತರ ತಿಳಿಸಿ. ನನಗೂ ಒಂದು ಮೋಟಿವೇಶನ್ ಇರುತ್ತೆ ವೀಡಿಯೋಸ್ಗಳನ್ನು ಕೊಡಬೇಕು ಅಂಥೇಳಿ. ಎಜುಕೇಷನ್ಗೆ ಸಂಬಂಧಪಟ್ಟಿರುವಂಥದ್ದು ಅಂದರೆ KP ಜ್ಯೋತಿಷಕ್ಕೆ ಸಂಬಂಧಪಟ್ಟಿರುವಂಥ ಅನೇಕ ವಿಚಾರಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು ಅಂತ ಒಂದು ಮೋಟಿವೇಶನ್ ಸಿಗುತ್ತೆ. ಓಕೆನಾ? ಸೊ ಎಷ್ಟು ಜನ ನೋಡ್ತಿರೋ ಅಷ್ಟು ಜನನೂ ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ.